ಇಂದು ಮೋದಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ನಡೆಯಲಿದೆ. ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನ ನಡೆಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇಂದು ಮೋದಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನ ನಡೆಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬೆಳಿಗ್ಗೆ 10 ಗಂಟೆಗೆ ಮೋದಿ ನಿವಾಸದಲ್ಲಿ ಪರೀಕ್ಷಾ ಪೇ ಚರ್ಚೆ ನಡೆಯಲಿದೆ. ದೆಹಲಿಯ 7 ಮಾರ್ಗದಲ್ಲಿರುವಂತಹ ಈ ಬಾರಿ ಗುಜರಾತ್ನ ದೇವಮೋಗ್ರಾ, ಕೊಯಮತ್ತೂರು, ರಾಯ್ಪುರ, ಅಸ್ಸಾಂನ ಗುವಾಹಟಿ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸವನ್ನ ತುಂಬಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಎಕ್ಸಾಮ್ ಭಯ, ಒತ್ತಡ, ಕಲಿಕೆಗೆ ಸಂಬಂಧಪಟ್ಟಂತಹ ವಿಷಯಗಳು, ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ವಿದ್ಯಾರ್ಥಿಗಳ ಜೊತೆ ಚರ್ಚಿಸಿ ಮಾರ್ಗದರ್ಶನವನ್ನ ಕೂಡ ನೀಡಲಿದ್ದಾರೆ. ಇನ್ನೇನು SSLC ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಕೂಡ ಹತ್ರ ಬರ್ತಾ ಇದೆ. ಹೀಗಾಗಿ ಪರೀಕ್ಷಾ ಪೇ ಚರ್ಚಾ ಎನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮ ಈಗ ಆಲ್ರೆಡಿ ಸುಮಾರು ವರ್ಷಗಳಿಂದ ಕೂಡ ನಡೀತಾ ಇರುವಂಥದ್ದು. ಹೀಗಾಗಿ ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳಿಗಾಗಿ ಪ್ರತಿ ವರ್ಷ ಕೂಡ ನಡೆಸ್ಕೊಂಡು ಬರ್ತಾ ಇರುವಂತಹ ಈ ಜನಪ್ರಿಯ ಕಾರ್ಯಕ್ರಮ 9ನೇ ಆವೃತ್ತಿ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಇವತ್ತು ಪ್ರಸಾರವಾಗುತ್ತೆ. ಮುಂಬರುವಂತಹ ಪರೀಕ್ಷೆಗಳನ್ನು ಯಾವ ರೀತಿ ಎದುರಿಸಬೇಕು, ಯಾವ ರೀತಿ ಎದುರಿಸೋಕೆ ವಿದ್ಯಾರ್ಥಿಗಳಲ್ಲಿ ಧೈರ್ಯವನ್ನ ತುಂಬಬೇಕು ಮತ್ತು ಪರೀಕ್ಷಾ ಭಯವನ್ನ ಹೋಗಲಾಡಿಸೋಕೆ ಪ್ರಧಾನಿಯವರು ಈ ಸಂವಾದವನ್ನ ನಡೆಸ್ತಾ ಇರುವಂಥದ್ದು. ನೋಡಿ, ದಾಖಲೆ ಮಟ್ಟದ ನೋಂದಣಿ ಕೂಡ ಆಗಿರುವಂಥದ್ದು. ಈ ವರ್ಷದ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮಕ್ಕಾಗಿ ಪೋರ್ಟಲ್ ಮೂಲಕ ಇದುವರೆಗೂ 4.5 ಕೋಟಿಗೂ ಅಧಿಕ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರು ನೋಂದಾವಣಿ ಮಾಡಿಕೊಂಡಿದ್ದಾರೆ. ಈ ಮೂಲಕ ಹಳೆಯ ದಾಖಲೆಗಳನ್ನು ಕೂಡ ಮೆರೆಸಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಒಂದು ರೀತಿಯ ಇತಿಹಾಸ ಅಂತಾನೆ ಹೇಳ್ಬೋದು. ನೋಡಿ, ಈ ಒಂದು ಸಂವಾದ ಕಾರ್ಯಕ್ರಮ ಕೂಡ ನೇರವಾಗಿ ನೋಡಬಹುದಾಗಿದೆ. ದೂರದರ್ಶನ ಆಗಿರ್ಬೋದು ಅಥವಾ PME ವಿದ್ಯಾ TV ಚಾನೆಲ್ಗಳಲ್ಲೂ ಕೂಡ, ಹಾಗೆ ಆಕಾಶವಾಣಿಯಲ್ಲೂ ಕೂಡ ಪ್ರಸಾರವಾಗುತ್ತೆ ಮತ್ತು ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ, ಈ ಒಂದು ಫೇಸ್ಬುಕ್ ಲೈವ್ನಲ್ಲೂ ಕೂಡ ನೇರ ಪ್ರಸಾರವಾಗಲಿದೆ. ರಾಜ್ಯದ ಎಲ್ಲಾ ಶಾಲೆಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಕಾರ್ಯಕ್ರಮದ ಬೃಹತ್ ವೀಕ್ಷಣೆಗೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡೋಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಮಾಡಲಾಗಿರುವಂಥದ್ದು.